ಅಮೆರಿಕದ ಒಂದೊಂದೇ ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕುವಂತಹ ಕೆಲಸವನ್ನ ಮುಂದುವರಿಸಿದೆ ಇರಾನ್. ಇದರ ಪರಿಣಾಮ ಕುವೈತ್ನಲ್ಲಿ 3ನೇ ಫೈಟರ್ ಜೆಟ್ ಹೊಡೆದು ಹಾಕಿದೆ. ಅಮೆರಿಕದ ಮತ್ತೊಂದು F-15 ಫೈಟರ್ ಜೆಟ್ ಹೊಡೆದು ಹಾಕಿದೆ ಇರಾನ್. ಈ ಮೂಲಕವಾಗಿ ಆ ಫೈಟರ್ ಜೆಟ್ಗಳ ಉಡೀಸಾಗಿರುವ ಸರದಿ 3ಕ್ಕೆ ಏರಿಕೆ ಆಗಿದೆ. ಕೆಲವೇ ನಿಮಿಷಗಳ ಹಿಂದಷ್ಟೇ 2ನೇ ಫೈಟರ್ ಜೆಟ್ ಪತನವಾದಂತಹ ಭೀಕರ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ರಿ. ಇದರ ಬೆನ್ನಲ್ಲೇ ಈಗ 3ನೇ ಫೈಟರ್ ಜೆಟ್ಗೂ ಕೂಡ ಹಾನಿಯಾಗಿದೆ ಅನ್ನೋದರ ಬಗ್ಗೆ ಕುವೈತ್ ಖಚಿತಪಡಿಸಿದೆ. ಸೊ ಪ್ರಮುಖವಾಗಿ ಅಮೆರಿಕದ ರಾಯಭಾರಿ ಕಚೇರಿಗಳನ್ನು ನೆಲೆಯಾಗಿಸಿಕೊಂಡು ಗುರಿಯಾಗಿಸಿಕೊಂಡು ಈ ಟಾರ್ಗೆಟ್ ಅನ್ನ ಇರಾನ್ ಮುಂದುವರೆಸಿದೆ. ಇದರ ಪರಿಣಾಮವಾಗಿ ಫೈಟರ್ ಜೆಟ್ಗಳನ್ನು ಒಂದೊಂದಾಗಿ ದಾಳಿ ಮಾಡ್ತಾ ಬೀಳಿಸುವಂತಹ ಕೆಲಸವನ್ನು ಕೂಡ ಮುಂದುವರೆಸಿದೆ. ಆ ಭೀಕರ ಸನ್ನಿವೇಶ ಹೇಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಇದಕ್ಕೆ ಪ್ರತಿಕಾರವಾಗಿ ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ಅಂತ ಕೂಡ ಅಮೆರಿಕ ಅಧ್ಯಕ್ಷರು ತಿಳಿಸಿದ್ದಾರೆ. ಸದ್ಯ ಕುವೈತ್ನ ಚಿತ್ರಣ, ಕುವೈತ್ನಲ್ಲಿರ್ತಕ್ಕಂತಹ ಅಮೆರಿಕದ ರಾಯಭಾರಿ ಕಚೇರಿ ಮತ್ತು ಅಲ್ಲಿರ್ತಕ್ಕಂತಹ ಅಮೆರಿಕದ F-15 ಫೈಟರ್ ಜೆಟ್. ಸೊ ಈ ಫೈಟರ್ ಜೆಟ್ನ ಹೊಡೆದ ಹಾಕಿರ್ತಕ್ಕಂತಹ ದೃಶ್ಯ. ಸೊ ಮೊದಲಿಗೆ 1ನೇ ಫೈಟರ್ ಜೆಟ್ ಅನ್ನ ಹೊಡೆದ ಹಾಕ್ತಂದ ಸಂದರ್ಭದಲ್ಲಿ ಅದಿನ್ನೂವರೆಗೂ ಕೂಡ ಅಧಿಕೃತವಾಗಿ ಖಾತ್ರಿ ಆಗಿರಲಿಲ್ಲ. ಅದಾದ ನಂತರದಲ್ಲಿ ಕುವೈತ್ನ ವಾಯು ರಕ್ಷಣಾ ಸಚಿವಾಲಯ ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿತು. ಹೌದು, ಕುವೈತ್ನಲ್ಲಿ ಅಮೆರಿಕದ F-15 ಫೈಟರ್ ಜೆಟ್ ಪತನವಾಗಿದೆ ಅಂತ. ಸೊ ಅದು 2ಕ್ಕೆ ಏರಿಕೆ ಆಗಿತ್ತು. ಈಗ ಅದು ಸರದಿ 3ಕ್ಕೆ ಹೋಗಿದೆ. ಸದ್ಯ ಇದರಿಂದಾಗಿ ಆಗಿರಬಹುದಾದಂತಹ ನಷ್ಟ ಎಷ್ಟು ದೊಡ್ಡದು ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಪ್ರಮುಖವಾಗಿ ಎಲ್ಲ ಅಮೆರಿಕದ ಫೈಟರ್ ಜೆಟ್ಗಳನ್ನು ನೆಲಸಮ ಮಾಡುವಂತಹ ಗುರಿಯನ್ನು ಇರಾನ್ ಇಟ್ಕೊಂಡಿದ್ದು. ಕ್ಷಿಪಣಿ ಡ್ರೋನ್ಗಳ ನಿರಂತರ ದಾಳಿ ಅಲ್ಲಿ ನಡೀತಾನೆ ಇದೆ. ಪದೇ ಪದೇ ಸೈರನ್ಗಳು ಮೊಳಗ್ತಾ ಇದೆ. ಒಂದು ರೀತಿಯ ಭೀಕರ ವಾತಾವರಣ ಅಲ್ಲಿ ನಿರ್ಮಾಣವಾಗಿದ್ದು ಜನ ಕೂಡ ಆತಂಕದಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ. لا والله حربيه، طياره حربيه، طياره حربيه. شوف 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 لا والله حربيه، طياره حربيه.